Hello dear students, welcome back to chemistry classes. Today we have to discuss formula mass. Okay, what do you mean by formula mass? Formula mass is nothing but the mass of the molecule. Formula mass of a molecule is the sum of atomic masses of the atoms in its empirical formula. ಹಾಗಾದರೆ ಏನು ಎಂಪಿರಿಕಲ್ ಫಾರ್ಮುಲಾ ಅಂದರೆ ಯಾವುದಕ್ಕೆ ನಾವು ಎಂಪಿರಿಕಲ್ ಫಾರ್ಮುಲಾ ಅನ್ನಬೇಕು? ಓಕೆ, ಅದನ್ನು ನಂತರ ನೋಡೋಣ. ಏನು ಫಾರ್ಮುಲಾ ಮಾಸ್ ಅಂದರೆ ಫಾರ್ಮುಲಾದಲ್ಲಿರುವಂಥ ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿರುವಂಥ ಆಟಮ್ಸ್ಗಳ ಮಾಸನ್ನು ನಾವು ಏನು ಮಾಡ್ತೀವಿ? ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಯು ಮೀನ್ ಬೈ ಎಂಪಿರಿಕಲ್ ಫಾರ್ಮುಲಾ? ಎಂಪಿರಿಕಲ್ ಫಾರ್ಮುಲಾ ಅಂದರೆ ಏನು? It is the simplest formula. Empirical formula is also known as simplest formula. It indicates the mole ratio of the elements. ಹಾಗಾದರೆ ಮೋಲ್ ಅಂದರೆ ಏನು ಅದನ್ನು ನೆಕ್ಸ್ಟ್ ನೋಡೋಣ. ಏನು? ಇಟ್ ಈಸ್ ದ ಸಿಂಪ್ಲೆಸ್ಟ್. ಎಂಪಿರಿಕಲ್ ಫಾರ್ಮುಲಾ ಅಂದರೆ ಏನು? ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ. ಇಟ್ ಈಸ್ ನೋನ್ ಆಸ್ ಸಿಂಪ್ಲೆಸ್ಟ್ ಫಾರ್ಮುಲಾ. ಇಟ್ ಇಂಡಿಕೇಟ್ಸ್ ದಿ ಮೋಲ್ ರೇಷಿಯೋ ಆಫ್ ದ ಎಲಿಮೆಂಟ್. ಒಂದು ಎಲಿಮೆಂಟ್ ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಎಲಿಮೆಂಟ್ಸ್ ಮೋಲ್ ರೇಷಿಯೋನ ಹೇಳ್ತಾ ಇದ್ದು. ಹಾಗಾದರೆ ಎಕ್ಸಾಂಪಲ್ ಏನು? ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಫಾರ್ಮುಲಾ ಗೊತ್ತಿದೆ ನಮಗೆ, ಏನು? C6H12O6. ಬಟ್ ಎಂಪಿರಿಕಲ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಏನಾಗುತ್ತೆ ಅಂದರೆ CH2O ಈ ಥರ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ನೋಡಿ, ಇದು ಸಿಂಪ್ಲೆಸ್ಟ್ ಫಾರ್ಮುಲಾ. ಹಾಗಾದರೆ ಇದನ್ನು ನಾವು ಏನು ಮಾಡೋದು? ರೇಷಿಯೋ, ಅದು ಮೋಲ್ ರೇಷಿಯೋದಲ್ಲಿ ಹೇಳುತ್ತೆ ಅಂತ ಹೇಳ್ತಾರೆ. ಕಾರ್ಬನ್ 1 ಪ್ರಮಾಣ, ಹೈಡ್ರೋಜನ್ 2 ಪ್ರಮಾಣ, ಆಕ್ಸಿಜನ್ ಮತ್ತೆ 1 ಪ್ರಮಾಣ. C1CH2O means carbon and oxygen are 1 mole and hydrogen is 2 moles. Like that empirical formula shows. ಅಂದರೆ ಏನು? ಸಿಂಪ್ಲೆಸ್ಟ್ ಫಾರ್ಮುಲಾನ ಶೋ ಮಾಡುತ್ತೆ. ಎಂಪಿರಿಕಲ್ ಫಾರ್ಮುಲಾ ಏನು ಮಾಡುತ್ತೆ? ಸಿಂಪ್ಲೆಸ್ಟ್ ಫಾರ್ಮುಲಾನ ಶೋ ಮಾಡುತ್ತೆ. ಹಾಗಾದರೆ ಫಾರ್ಮುಲಾ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎರಡೂ ಒಂದೇ ಇರುವಂಥ ಮಾಲಿಕ್ಯೂಲ್ ಯಾವುದು ಅಂದರೆ ಅದು ವಾಟರ್ ಆಗಿರುತ್ತೆ. ಏನು? ಫಾರ್ಮುಲಾ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಈಸ್ ಒನ್ ಆ್ಯಂಡ್ ಸೇಮ್. ಎರಡೂ ಏನಾಗಿದೆ? ಒಂದೇ ಆಗಿರುತ್ತೆ. ಹಾಗಾದರೆ ಏನು ಯಾವ ಥರ ಆಗಿರುತ್ತೆ ಅಂದರೆ H2O ಅಂತ ಬರೆದ್ರೆ H2O ಇದರಲ್ಲಿ ಏನಾಗ್ತಾಯಿದೆ? ಹೈಡ್ರೋಜನ್ 2 ಪ್ರಮಾಣ, ಆಕ್ಸಿಜನ್ 1 ಪ್ರಮಾಣ. ಇದು ಸಹ ಏನಾಗಿರುತ್ತೆ? ಸೇಮ್. ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಇಟ್ ಈಸ್ ಆಲ್ಸೋ ಸೇಮ್. ಏನು? H2Oನೇ ಆಗಿರುತ್ತೆ. ಹಾಗಾದರೆ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿರುತ್ತೆ? ಒನ್ ಆ್ಯಂಡ್ ಸೇಮ್ ಆಗಿರುತ್ತೆ. ಆದರೆ ಗ್ಲೂಕೋಸ್ನಲ್ಲಿ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಗ್ಲೂಕೋಸ್ನಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂದರೆ C6H12O6 ಇಟ್ ಈಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಇಟ್ ಇಂಡಿಕೇಟ್ಸ್ ದಿ ಟೈಪ್ ಆ್ಯಂಡ್ ನಂಬರ್ ಆಫ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್. ಇಲ್ಲಿ ಯಾವ ಥರ ಆಟಮ್ಸ್ಗಳು, ಯಾವ ಟೈಪ್ ಆಟಮ್ಸ್ಗಳು, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಈ ಥರ ಇದೆ. ಅದ್ರ ಜೊತೆಗೇ ಎಷ್ಟು ನಂಬರ್ ಆಫ್ ಆಟಮ್ಸ್ಗಳು ಇವೆ ಈ ಮಾಲಿಕ್ಯೂಲ್ನಲ್ಲಿ, ಎಷ್ಟು ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್, ಈ ಮಾಲಿಕ್ಯೂಲ್ಸ್ನಲ್ಲಿ ಎಷ್ಟು ಆಟಮ್ಸ್ಗಳು ಇದೆ ಅಂತ ಯಾವ್ದು ಹೇಳುತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ಆರ್ ಮಾಲಿಕ್ಯುಲರ್ ಮಾಸ್ ಹೇಳುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಹೇಳುತ್ತೆ? ನಂಬರ್ ಆಫ್ ಆಟಮ್ಸ್ ಇನ್ ಮಾಲಿಕ್ಯೂಲ್ ಅನ್ನು ಹೇಳುತ್ತೆ. ಹಾಗಾದರೆ ಇಲ್ಲಿ ಏನಾಗ್ತಿದ್ದೇನೆ? ಫಾರ್ ಎಕ್ಸಾಂಪಲ್ C6H12O6 ಅನ್ನು ಕನ್ಸಿಡರ್ ಮಾಡಿರಿ. C6H12O6 ಇದನ್ನು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಏನಾಗಿದೆ ಅಂದರೆ 6 ಕಾರ್ಬನ್ ಆಟಮ್ಸು, 12 ಹೈಡ್ರೋಜನ್ ಆಟಮ್ಸ್, ಹಾಗೆಯೇ 6 ಆಕ್ಸಿಜನ್ ಆಟಮ್ಸ್ಗಳಿವೆ. ಈ ಥರನಾಗಿ ಏನು ಸಿಗ್ತಾ ಇದೆ ನಮಗೆ? ಮಾಲಿಕ್ಯುಲರ್ ಫಾರ್ಮುಲಾ ಸಿಗ್ತಾ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು? ಇಟ್ ಇಂಡಿಕೇಟ್ಸ್ ದಿ ಟೈಪ್ ಯಾವ ಟೈಪ್ ಇದ್ದು ಆ್ಯಂಡ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಎಷ್ಟು ನಂಬರ್ ಆಫ್ ಆಟಮ್ಸ್ಗಳು ಮಾಲಿಕ್ಯೂಲ್ನಲ್ಲಿ ಇದೆ ಅನ್ನೋದನ್ನು ಹೇಳಿಕೊಡುತ್ತೆ. ಹಾಗೆ ನಾನು ಇನ್ನೇನು ಹೇಳ್ತಾ ಇದ್ದೀನಿ, ಏನು ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಅಂದರೆ ಏನು? ಇಟ್ ಈಸ್ ದ ಫಾರ್ಮುಲಾ ಮಾಸ್ ಆಫ್ ಮಾಲಿಕ್ಯೂಲ್ is the sum of atomic masses of atoms in its empirical formula. ಎಂಪಿರಿಕಲ್ ಫಾರ್ಮುಲಾದಲ್ಲಿ ಬರುವಂಥ ಆಟಮ್ಸ್ಗಳ ಮಾಸಸ್ಸನ್ನು ಯಾವ್ದು ಹೇಳುತ್ತೆ ಅಂದರೆ ಫಾರ್ಮುಲಾ ಮಾಸ್ ಹೇಳುತ್ತೆ. ಹಾಗಾದರೆ ಫಾರ್ಮುಲಾ ಮಾಸ್ ಮತ್ತು ಮಾಲಿಕ್ಯುಲರ್ ಮಾಸ್ ಒಂದೇ ಇರುವಂಥ ಕಾಂಪೌಂಡ್ ಯಾವುದಿದೆ? ವಾಟರ್ ಏನಾಗಿದೆ? ಇದು ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಮತ್ತು ಮಾಲಿಕ್ಯುಲರ್ ಮಾಸ್ ಎರಡೂ ಒಂದೇ ಆಗಿ ಇದೆ. ಹಾಗಾದರೆ ಫಾರ್ಮುಲಾ ಮಾಸು 18, ಮಾಲಿಕ್ಯುಲರ್ ಮಾಸು 18, ಎರಡೂ ಒಂದೇ ಆಗಿರುತ್ತೆ. ಹಾಗೆ 18 ಹೇಗೆ ಬಂತು? ನಿನ್ನೆ ಹೇಳಿದ್ದೀವಿ ನಾವು. ಏನು ಹೇಳಿದ್ದೀವಿ?
ಹೌ ಯು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್. ಮಾಲಿಕ್ಯುಲರ್ ಮಾಸನ್ನು ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳಿದ್ದೆ, H2O. ಹಾಗಾದರೆ H ಎಷ್ಟಿದೆ? 2 ಇದೆ. ಅಟಾಮಿಕ್ ನಂಬರ್ 1.008 ಇದೆ. ಹಾಗೆಯೇ ಆಕ್ಸಿಜನ್ 1 ಇದೆ. ಅದರ ಅಟಾಮಿಕ್ ಮಾಸ್ ಎಷ್ಟಿದೆ? 16 ಇದೆ. ಹಾಗೆಯೇ ಎಷ್ಟಾಗುತ್ತೆ? 18. ಅದೇ ರೀತಿನೇ ನಾನು ಇಲ್ಲಿ ಏನು ಹೇಳಿದೆ, ಮಾಲಿಕ್ಯುಲರ್ ಫಾರ್ಮುಲಾ 18, ಸಾರಿ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 18 ಇದೆ. ಹಾಗಾದರೆ ಫಾರ್ಮುಲಾ ಮಾಸು ಸೇಮ್ ಇದೆ, ಇದು ಸಹ ಏನಾಗಿರುತ್ತೆ? 18 ಆಗಿರುತ್ತೆ. ಈ ಥರನಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಫಾರ್ಮುಲಾ ಮಾಸ್, ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಎಂಪಿರಿಕಲ್ ಮಾಸ್, ಎಂಪಿರಿಕಲ್ ಫಾರ್ಮುಲಾ ಮಾಸ್, ಈ ಥರ ಎಂಪಿರಿಕಲ್ ಫಾರ್ಮುಲಾ ಎಲ್ಲ ಥರ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ ಡಿಯರ್ಸ್, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಮೋಲ್ ಕಾನ್ಸೆಪ್ಟ್. ಹಾಗಾದರೆ ಏನು ಮೋಲ್ ಕಾನ್ಸೆಪ್ಟ್ಸ್ ಅಂದರೆ, ಇಟ್ ಈಸ್ ದ ಮೆಜರ್ಮೆಂಟ್. ಇಟ್ ಈಸ್ ಎ ವಾಟ್? ಇಟ್ ಈಸ್ ಅ ಮೆಜರ್ಮೆಂಟ್ ಯೂಸ್ಡ್ ಇನ್ ಕೆಮಿಸ್ಟ್ರಿ ಟು ಎಕ್ಸ್ಪ್ರೆಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್. ಇದು ಏನು? ಮೆಜರ್ಮೆಂಟ್ಸ್. ಇದೊಂದು ಯೂನಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಯೂನಿಟ್ಸ್. ಇದೊಂದು ಮೆಜರ್ಮೆಂಟ್ ಯೂನಿಟ್ಸು. ಇದನ್ನು ಎದಕ್ಕೆ ಬಳಸಲಾಗತ್ತೆ ಅಂದರೆ, ಹೌ ಮೆನಿ ಆಟಮ್ಸ್ ಆರ್ ಹೌ ಮೆನಿ ಸಬ್ಸ್ಟೆನ್ಸ್ ಆರ್ ಪ್ರೆಸೆಂಟ್ ಇನ್ ಅ ಗಿವನ್ ಕಾಂಪೌಂಡ್ನಲ್ಲಿ ಎಷ್ಟು ಆಟಮ್ಸ್ಗಳು, ಎಷ್ಟು ಸಬ್ಸ್ಟೆನ್ಸ್ ಇದೆ ಅಂತ ಹೇಳೋಕ್ಕೆ ಏನು ಮಾಡ್ತೀವಿ? ಮೋಲ್ ಕಾನ್ಸೆಪ್ಟನ್ನು ಬಳಸ್ತೀವಿ. ಹಾಗಾದರೆ ಇದನ್ನು ಡಿಫೈನ್ ಮಾಡಬೇಕಾದ್ರೆ, ಡೆಫಿನೇಷನ್ ವ್ಯಾಖ್ಯಾನಿಸು ಅಂತ ಕರಿತೀವಿ. ಡೆಫಿನೇಷನ್ ವಾಕ್ಯ ಅಂದ ಹಾಗೆ, ವ್ಯಾಖ್ಯಾನಿಸು ಅಂತ ಅರ್ಥ. ಡೆಫಿನೇಷನ್ ಅಂದರೆ an amount of substance that contains as many elementary entities or particles. Those particles are nothing but atoms, molecules, ions, electrons, so many as there are atoms in 12 gram of pure carbon 12 isotopes. Pure carbon, it is what? Carbon 12 isotopes with atomic weight 12. Atomic weight ಏನಾಗಿರುತ್ತೆ? 12 ಆಗಿರುತ್ತೆ. ಹಾಗಾದರೆ ದಿಸ್ ಕರೆಸ್ಪಾಂಡ್ಸ್ ಟು ದ ವ್ಯಾಲ್ಯೂ ಆಫ್, ಇದರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 6.0222123667 into 10⁻23 ಎಂಟಿಟೀಸ್ ಆರ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಏನು ಮೋಲ್ ಕಾನ್ಸೆಪ್ಟ್ ಅಂದರೆ, ರಿಯಲ್ ಆಗಿ ಮೋಲ್ ಕಾನ್ಸೆಪ್ಟ್ ಅಂದರೆ ಏನು? ಇಟ್ ಈಸ್ ಅ ಮೆಜರ್ಮೆಂಟ್ ದಟ್ ಈಸ್ ಯೂಸ್ಡ್ ಇನ್ ದ ಕೆಮಿಸ್ಟ್ರಿ ಫಾರ್ ವಾಟ್? ಫಾರ್ ಎಕ್ಸ್ಪ್ರೆಷನ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಎಷ್ಟು ಒಂದು ಕಂಪೌಂಡ್ನಲ್ಲಿ, ಒಂದು ವಸ್ತುವಿನಲ್ಲಿ ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದೆ ಅಂತ ಯಾವ ಥರ ಹೇಳ್ತೀವಿ ಅಂದರೆ ಮೋಲ್ ಕಾನ್ಸೆಪ್ಟ್ ಥ್ರೂ ಹೇಳ್ತೀವಿ. ಹಾಗಾದರೆ ಏನು ಎಕ್ಸಾಕ್ಟ್ ಮೀನಿಂಗ್ ಆಫ್ ಮೋಲ್ ಅಂದರೆ ಏನು ಅಂದರೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ an amount of substance that contains, ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅದರಲ್ಲಿ ಹೊಂದಿರುತ್ತೆ ಅಂತ. ಏನು ಹೊಂದಿರುತ್ತೆ? ಆ್ಯಸ್ ಮೆನಿ ಎಲಿಮೆಂಟರಿ ಎಂಟಿಟೀಸ್ ಆರ್ ಪಾರ್ಟಿಕಲ್ಸ್. ಒಂದು ಕಾಂಪೌಂಡ್ ಅಥವಾ ಸಬ್ಸ್ಟೆನ್ಸ್ನಲ್ಲಿ ಏನಾಗಿರುತ್ತೆ? ಪಾರ್ಟಿಕಲ್ಸ್ ಹೊಂದಿರುತ್ತೆ. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಚಾಕ್ ಪೀಸ್. ಇಟ್ ಈಸ್ ಅ ಮೋಲ್, 1 mole ಆಫ್ ಚಾಕ್ ಪೀಸ್. ಇದು ಏನನ್ನು ಹೊಂದಿರುತ್ತೆ? ಆಟಮ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಎಲೆಕ್ಟ್ರಾನ್ಸ್, ಈ ಎಲ್ಲ ವಸ್ತುಗಳನ್ನು ಹೊಂದಿರುತ್ತೆ. ಎಷ್ಟು ಗೊತ್ತಿಲ್ಲ. ಹೌ ಮೆನಿ ಎಲಿಮೆಂಟರಿ ಎಂಟಿಟೀಸ್ ಆರ್ particles as there are atoms in the 12 gram of pure carbon 12 isotopes. ಏನು ಕಾರ್ಬನ್ 12 ನಾವು ಸ್ಟ್ಯಾಂಡರ್ಡ್ ಆಗಿ ತಗೋದ್ರಿಂದ ನಾವೇನು ಮಾಡ್ತಾ ಇದ್ವಿ, ಕಾರ್ಬನ್ 12ನಲ್ಲಿರುವಂಥ ಆಟಮ್ಸ್ಗಳು ಎಷ್ಟಿರುತ್ತೆಯೋ ಅದಕ್ಕೆ ಆ ಕಾರ್ಬನ್ 12ವಿನ ಆಟಮ್ಸ್ಗೆ ಸಮನಾದ ಆಟಮ್ಸ್ಗಳನ್ನು ಹೊಂದಿರುತ್ತೆ. ಹಾಗಾದರೆ ಒನ್ ಕಾರ್ಬನ್ 12 ಐಸೋಟೋಪ್ ಎಷ್ಟು ಆಟಮ್ಸ್ಗಳನ್ನ ಹೊಂದಿರುತ್ತೆ ಅಂದರೆ 6.02211367 into 10⁻23 ಆಟಮ್ಸ್ ಆರ್ ಎಂಟಿಟೀಸನ್ನು ಹೊಂದಿರುತ್ತೆ. 1 mole ಅಂದರೆ 1 mole ಆಫ್ ಕಾರ್ಬನ್ 12 ವೇಟ್, ಅಟಾಮಿಕ್ ವೇಟ್ ಆಫ್ 12, ಐಸೋಟೋಪ್ 12, ಕಾರ್ಬನ್ ಐಸೋಟೋಪ್ 12 ಎಷ್ಟು ಆಟಮ್ಸ್ಗಳನ್ನ ಹೊಂದಿರುತ್ತೆ ಅಂದರೆ 6.02211367 into 10⁻23 ಆಟಮ್ಸನ್ನು ಹೊಂದಿರುತ್ತೆ. ಹಾಗಾದರೆ ಏನು ಎಕ್ಸಾಕ್ಟಾಗಿ ಮೋಲ್ ಅಂದರೆ ಒನ್ ಸ್ಪೂನ್ ಶುಗರ್ ಇದನ್ನು ನಾನು 1 mole ಶುಗರ್ ಅಂತ ಕರಿತೀನಿ. ಇದರಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ ಅಂತ, ಇದರಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ? 6.02
2 2 1 1 3 6 7 into 10 to the power 23 atoms ಇರುತ್ತೆ. Remember these things or by heart it or remember or practice it. This value is very important for calculation. ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ, ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಏನಾಗುತ್ತೆ, ಇದು ಭಾಳ ಉಪಯೋಗ ಬರುತ್ತೆ. ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ. ಏನು 1 mole containing how many atoms? 6.022 into 10 to the power 23. ನೀವು ಇಷ್ಟಾದರೂ ಬರೀರಿ, ಇಲ್ಲ ಅಂದರೆ ಏನು ಮಾಡಿ 6.022 into 10 to the power 23 ಇಷ್ಟಾದರೂ ಬರೀರಿ, ನಡೆಯುತ್ತೆ. ಓಕೆ, ಏನು 1 mole of hydrogen atoms contains how many? 6.022113637 into 10 to the power 23. It is what? 23. It is a 23 atoms ಅನ್ನು ಹೊಂದಿರುತ್ತೆ. ಹಾಗೆಯೇ 1 mole of water ನಲ್ಲಿ ಎಷ್ಟು ಅಟಮ್ಸ್ಗಳಿರುತ್ತೆ? 6.022113637 into 10 to the power 23 ಮಾಲಿಕ್ಯೂಲ್ಸ್ಗಳು ಇರುತ್ತೆ. ಹಾಗೆಯೇ ಇದು ಏನು ಸೋಡಿಯಂ ಕ್ಲೋರೈಡ್ ಅನ್ನೋದು ಫಾರ್ಮುಲಾ ಮಾಸ್. ಸೋಡಿಯಂ ಕ್ಲೋರೈಡ್ ಅನ್ನೋದೇನು ಫಾರ್ಮುಲಾ ಮಾಸ್. 1 mole of sodium chloride contains 6.022113637 into 10 to the power 23 ಫಾರ್ಮುಲಾ ಯೂನಿಟ್ ಅಷ್ಟು ಅಟಮ್ಸ್ಗಳನ್ನು ಏನಾಗಿರುತ್ತೆ ಈ ಸೋಡಿಯಂ ಕ್ಲೋರೈಡ್ ಹೊಂದಿರುತ್ತೆ. 1 mole ಅಂದರೆ ಎಷ್ಟಾಗಿರುತ್ತೆ? 6.022 into 10 to the power 23 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಗ್ಯಾಸ್ ಕಂಟೈನಿಂಗ್ how many moles of atoms ಅಂದರೆ ಏನು ಮಾಡಬೇಕಾಗುತ್ತೆ? 2 into ಹೈಡ್ರೋಜನ್ ಎಷ್ಟಿದೆ? 2 ಇದೆ. 1 mole ಇಲ್ಲಿ ಏನಾಗಿದೆ? 2 ಹೈಡ್ರೋಜನ್ ಇದೆ. 2 into 6.022 into 10 to the power 23 ಆಗುತ್ತೆ. ಈ ರೀತಿ ನಾವು ಹೇಳಬೇಕಾಗತ್ತೆ. ಹಾಗೆಯೇ ಇಲ್ಲಿ ಏನಾಗುತ್ತೆ? 1 ಇರುತ್ತೆ. 1 into 10 to the power 1 into NaCl ಇದು ಒಂದೇ ಒಂದು ಮಾಲಿಕ್ಯೂಲ್ ಇರೋದ್ರಿಂದ, ಒಂದೇ ಒಂದು ಫಾರ್ಮುಲಾ ಯೂನಿಟ್ ಇರೋದ್ರಿಂದ ಇಂಟು 1 ಇದು NaCl ಆಗಿರುತ್ತೆ. ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಮೋಲನ್ನು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆರ್ ಅಮೌಂಟ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 1 mole ಆಫ್ ಕಂಪೌಂಡನ್ನು ನಾವು ಈ ಥರ ಎಕ್ಸ್ಪ್ಲೇನ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತಾನೆ ಅವನು. 2 grams of NaCl containing how many moles of atoms? 2 grams of NaCl contains 2 grams of NaCl contains how many moles of atoms ಅಂತ ಕೇಳ್ತಾನೆ. 2 grams ಅಂದರೆ 2 into NaCl ಫಾರ್ಮುಲಾ ಏನಾಗಿದೆ ನೋಡಿ, 23 atomic mass. Sodium having atomic mass 23 and this is having a atomic mass 35.5. okay, ಹಾಗಾದರೆ 2 into 1 mole of sodium contains 1 mole of sodium chloride containing how many? 6.022. I am writing this much itself into 10 to the power 23. ಹಾಗಾದರೆ 2 ಗ್ರಾಮ್ ಅಂದರೆ ಇದು ಏನಾಗ್ತಿದೆ? 2 mole ಆಫ್, ಇದನ್ನು ನಾವು ಏನಂತ ಹೇಳ್ತೀವಿ? 2 mole ಆಫ್ NaCl. ಹಾಗಾದರೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಲಾಗಿ 12.044 into 10 to the power 23 ಆಟಮ್ಸನ್ನು ಹೊಂದಿರುತ್ತೆ ಅಂತ ಅರ್ಥ. ಓಕೆ, ಇನ್ನು ಗ್ರಾಮ್ ಇದ್ದದ್ದನ್ನು ನಾವು ಮೋಲ್ಸ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ 18 gram or water, 1 mole of water containing how many atoms? 6.022 into 10 to the power 23 moles or atoms ಅಷ್ಟು ಆಟಮ್ಸನ್ನು ಹೊಂದಿದೆ. ಹಾಗಾದರೆ ಇದನ್ನು ಗ್ರಾಮ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಏನು, ಇದರ ಅಟೋಮಿಕ್ ಮಾಸ್ 2 ಪ್ಲಸ್ ವಾಟರ್ ಅಟೋಮಿಕ್ ಮಾಸ್ ಎಷ್ಟಾಗಿರುತ್ತೆ? ವಾಟರ್ ಮಾಲಿಕ್ಯುಲರ್ ಮಾಸ್ ಏನಾಗಿರುತ್ತೆ? 2 ಪ್ಲಸ್ 16 18 ಆಗುತ್ತೆ. ಹಾಗಾದರೆ 18 ಗ್ರಾಮ್ ಆಫ್ ವಾಟರ್ containing how many? 18 gram of water containing 6.022 into 10 to the power 23 atoms or 18 gram of waters containing 1 mole. Got this?
ಇದು ಅರ್ಥ ಆಯ್ತಾ? ಏನು, ಒನ್ ಮೋಲ್ನಲ್ಲಿ 18 ಗ್ರಾಮ್ ವಾಟರ್ ಇರುತ್ತೆ, ಇಲ್ಲಾಂದರೆ 1 ಮೋಲ್ನಲ್ಲಿ ಎಷ್ಟಿರುತ್ತೆ 6.022 ಇಂಟು 10⁻23 ಪಾರ್ಟಿಕಲ್ಸ್ ಆರ್ ಆಟಮ್ಸ್ ಇರುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡನ್ನು ತೆಗೆದುಕೊಳ್ಳೋಣ. ಸೋಡಿಯಂ ಕ್ಲೋರೈಡ್ NaCl ಇದು 1 ಮೋಲ್ ಅಂತ ನಾವು ಹೇಳಿದರೆ 1 mole of sodium chloride containing how many atom, how many grams? 1 mole of sodium chloride containing how many grams? It having a how many? 58.5. ಹಾಗಾದ್ರೆ ಏನು 58.5. ಇದು ಎಲ್ಲಿಂದ ಬಂತು? ಸೋಡಿಯಂ ಅಟಾಮಿಕ್ ಮಾಸ್ 23, ಕ್ಲೋರಿನ್ ಅಟಾಮಿಕ್ ಮಾಸ್ 35.5. ಹಾಗಾದರೆ ಏನು, ನೀವು ನೋಟ್ಸ್ ಬರಿಬೇಕಾದ್ರೆ ಇಲ್ಲಿವರೆಗೂ ಮಾತ್ರ ಬರೀರಿ, ಇದನ್ನು ಬರಿಬೇಡ್ರಿ. ನೀವು ಇದನ್ನು ಏನು ಮಾಡಿ, ಒಂದು ರಫ್ ಬುಕ್ನಲ್ಲಿ ಬರೀರಿ, ಇಲ್ಲಾಂದರೆ ಒಂದು ರಫ್ ಮಾಡಿ ಅಲ್ಲಿ ಬರೀರಿ, ನೋಟ್ ಅಂತ ಬರ್ಕೋರಿ. ಓಕೆ, ಏನು 1 mole ಆಫ್ ಸೋಡಿಯಂ ಕ್ಲೋರೈಡ್ ಕಂಟೈನಿಂಗ್ 58.5 ಗ್ರಾಮ್ ಆಫ್ NaCl ಆರ್ 58.5 ಗ್ರಾಮ್ ಆಫ್ NaCl ಕಂಟೈನಿಂಗ್ how many atoms? 6.022 into 10⁻23 atoms. ಈ ಥರನಾಗಿಯೂ ನಾವೇನು ಮಾಡ್ಬೋದು, ಬರಿಬೋದು. ಗಾಟ್ ದಿಸ್? ಇದು ತಿಳಿತಾ? ಓಕೆ, ಇದು ತಿಳಿಲಿಲ್ಲ ಅಂದರೆ ಏನು ಮಾಡಿ, ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ. ಇದಾಗೋಣ. ಇಲ್ಲಿವರೆಗೂ ಮಾತ್ರ ನೋಟ್ಸ್ ಬರೀರಿ. ನೆಕ್ಸ್ಟ್ ಏನು ಮಾಡಿ, ನಾನು ಹೇಳ್ತಾ ಇದ್ದೀನಿ ವಾಟರ್. 1 mole ಆಫ್ ವಾಟರ್ 1 mole ಆಫ್ ವಾಟರ್ ಕಂಟೈನಿಂಗ್ ಹೌ ಮೆನಿ ಆಟಮ್ಸ್? 6.022 ಇಂಟು 10⁻23 ಆಟಮ್ಸ್ ಆರ್ molecules. 23 molecules. This much of molecules or how many grams? 1 mole of water containing how many grams? 2 plus 1, 2 plus 16. It is called 18 gram of water containing 6.022 into 10⁻23 molecule or 1 mole of H2O containing 6.022 into 10⁻23 molecules or 6.022 into 10⁻23 atoms, molecules of water containing how many grams? 18 grams of water or 6.022 into 10⁻23 molecules of water containing how many? 1 mole of water, like that. Or take an example of 2H2O. In 2 moles of water containing how many atoms? It's very simple. It's very important for 2 marks or 1 marks question appearing in our annual examination. 2 mole of H2O containing how many atoms? Atoms are particles or molecules, ions, electrons, so many. How many atoms or molecules? How many molecules? Very simple. 2 is there. This is having this much of value, H2O having this much of value into 2, that's why 6.022 into 10⁻23. That much of molecule having a H2O. 2 moles of H2O having this much. 2 into 6.022 into 10⁻23 or how much? 12.044 into 10⁻23, like that we have to calculate. Similar manner, for example of one formula means NaCl is one formula. It is having 1 mole of NaCl containing how many atoms? 6.022 into 10⁻23. 1 mole of NaCl containing how many atoms? 6.022 into 10⁻23 atoms, molecules or ions. But how many gram of 1 mole of NaCl containing how many grams? It is very simple. It is 58.5 grams. 58.5 grams. 1 mole of NaCl, 1 mole
1 mole of NaCl containing 58.5 gram of NaCl. 5 gram of NaCl means Na is 23 and Cl is 35.5. Total 58.5 gram of NaCl containing 6.022 into 10 to the power 23 molecules or ions. ಗಾಟ್ ದಿಸ್. ಇದು ತಿಳಿತಾ ಇದೆಯಾ ನಿಮಗೆ? ಏನು ಇದನ್ನು ನಾವು ಇದರ ಮೋಲಾರ್ ಮಾಸನ್ನು ಬರೆದ್ರೆ ಇದು ಏನಾಗುತ್ತೆ, ಗ್ರಾಮ್ನಲ್ಲಿ ಕನ್ವರ್ಟ್ ಆಗುತ್ತೆ. ಗ್ರಾಮ್ ಇದ್ದದನ್ನು ನಾವು ಏನು ಮಾಡ್ಬೋದು, 18 ಗ್ರಾಮ್ ಕಂಟೈನಿಂಗ್ ಹೌ ಮೆನಿ ಆಟಮ್ಸ್, ದಿಸ್ ಮಚ್ ಆಫ್ ಆಟಮ್ಸ್. 58.5 ಗ್ರಾಮ್ ಆಫ್ NaCl containing 6.022 into 10 to the power 23 atoms. Like that you have to calculate. Okay, the mass of 1 mole of substance, 1 mole of substance, 1 mole of substance in grams is called its molar mass. It's a molar mass. Then see here, this is the molar mass of substance. That is the mass of 1 mole. The mass of 1 mole of substance. The mass of 1 mole of substance in grams. In grams, it is called what? Molar mass. It is very important. What it is? The mass of 1 mole of substance. The mass of, this is the mass of, that is the 1 mole of substance in grams. It is called its molar mass. It is very important. What I am going to trying to tell you means 1 mole of substances having masses in grams. This gram mass is known as what? Molar mass of its substance. Got this?